ಒಂದು ಅಭಿವೃದ್ಧಿಯತ್ತ ನಾವು ಸಾಗ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ದಿನ ಅಥವಾ ಒಂದು ಕ್ಷಣ ಸಾಕಾಗುವುದಿಲ್ಲ. ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ದಿನಗಂಟಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ದೇಶಗಂಟ ಅಪ್ರತಿಮ ಹೋರಾಟಗಾರ, ಯಾವತ್ತೂ ಕೂಡ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜಕ್ಕೆ, ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸಿಕೊಟ್ಟಂಥ ಒಂದು ಅಪ್ರತಿಮ ಮಹಾನ್ ಚಿಂತಕರು, ಆರ್ಥಿಕ ತಜ್ಞರು, ಸಮಾಜ ಹೋರಾಟಗಾರರು, ಸಮಾಜ ಸುಧಾರಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಇನ್ನೊಂದ್ಸರಿ ಹೇಳ್ತಾ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ಅರ್ಥಪೂರ್ಣ ರೀತಿಯಲ್ಲಿ ಇವತ್ತು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು, ನಮ್ಮ ಸಚಿವರು, ನಾವೆಲ್ಲ ಸೇರಿಕೊಂಡು ಎಲ್ಲ ಈ ಹೋರಾಟಗಾರರು, ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ, ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಇವತ್ತು ನಡೀತಾ ಇರಬೇಕಂತ ಏನು ನಾವು ಯಾತ್ರೆ, ಅದನ್ನು ಶಾಂತಿಪೂರ್ವಕವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಒಂದು ಮಾತು ಕೇಳಿದ್ರೆ ಅವರು ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ದಾರೆ. ಎತ್ತರ ಬಗ್ಗೆ ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ರು ಅವರು. ಪ್ರೈಸ್ ರೈಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರಿಗೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೇ ದಲಿತವ್ರ ಕೊಡ್ಲಿಲ್ಲ, ಅವ್ರು ಎಲ್ಲ ಸಮಾಜ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಮೆಜಾರಿಟಿ ಸಮಾಜ ಇರಲಿ, ಮೈನಾರಿಟಿ ಸಮಾಜ ಇರಲಿ, ದಲಿತ ಇರಲಿ, ಎಲ್ಲರಿಗೆ ಈ ಸಂವಿಧಾನದಿಂದ ಎಲ್ಲರಿಗೂ ಫಾಯ್ದಾ ಇದೆ. ಎಲ್ಲರಿಗೆ ಎಜುಕೇಶನ್ ಸಲುವಾಗಿ, ಹೆಲ್ತ್ ಸಲುವಾಗಿ, ರಿಲಿಜನ್ ಸಲುವಾಗಿ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಏನು ಕೇಂದ್ರೀಯ ಸರ್ಕಾರ 1 by 1 ಚೇಂಜ್ ಮಾಡ್ಲಿಕ್ಕೆ ನೋಡಕತ್ತಾರೋ ಸಂವಿಧಾನದಲ್ಲಿ. ಅವ್ರ ಮೆಜಾರಿಟಿ ಇದೆ, ಮೆಜಾರಿಟಿ ತಗೊಂಡವರು ಎಲ್ಲ ಬಿಲ್ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಲ್ ಪಾಸ್ ಆಯ್ತಂದ್ರೆ ಈಗ ಹೋಗ್ತಿಲ್ಲ, ತಗೊಂಡ್ರೆ ಪಾಸ್ ಮಾಡಿದಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ. ಸುಪ್ರೀಂ ಕೋರ್ಟ್ದಲ್ಲೇ ನಮಗೆ ನ್ಯಾಯ ಸಿಗ್ತೈತಂದ್ರೆ ನಮಗೆ ಭರವಸೆ ಇದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗೆ ಕೊಟ್ಟಿದ್ದಾರೋ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಬಂಗಾಳದಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೋಕಲ್ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅವ್ರ ಜೊತೆ ಮಾತಾಡಿ ಅವ್ರಿಗೆ